ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇದೇ ಕಾನೂನು. SITಗೆ ಬೇರೆ ಕಾನೂನು ಇಲ್ಲ. ಹೋರಾಟಗಾರರಿಗೆ ಮುನ್ನಡೆ, ಕಿತಾಪತಿ ಮಾಡೋ ರೋಲ್ ಕಾಲ್ ಮಾಸ್ಟರ್ಗೆ ಹಿನ್ನಡೆ, ಕೊಲೆ ಮಾಡಿರೋರಿಗೆ ಹಿನ್ನಡೆ, ನ್ಯಾಯ ಕೇಳೋರಿಗೆ ಮುನ್ನಡೆ. ಅಂದ್ರೆ ಇವತ್ತಿಂದ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಈ 4 ಜನ ಹೋರಾಟಗಾರರನ್ನು. ನೋಟಿಸ್ ಕೊಡ್ಲಿ, ನಾವು ತಗೊಂಡು ಹೋಗ್ತೀವಿ ಅದನ್ನ ಮತ್ತೆ ಹೈಕೋರ್ಟ್ಗೆ. ನಿನ್ನೆನು ನಾನು ಸ್ಟೇ ಕೊಡಿ ಸ್ವಾಮಿ ಅಂತ ನಾನು ಕೇಳಲೇ ಇಲ್ಲ. ಇದೆಲ್ಲ ಓಪನ್ ಕೋರ್ಟ್, ನಾನು ಎಲ್ಲಿ ಕೇಳಿದೆ ಸ್ಟೇ ಕೊಡಿ ಅಂತ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೇಟ್ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಅಲ್ಲಿ ಮೊನ್ನೆ ವಾದ ಪ್ರತಿವಾದ ಕೂಡ ನಡೆಯಿತು. ಹೈಕೋರ್ಟ್ ಸ್ಟೇ ಕೂಡ ಕೊಟ್ಟಿರುವಂತದ್ದು SIT ತನಿಖೆಗೆ. ನಂತರದಲ್ಲಿ 12 ತಾರೀಕಿಗೆ ಮತ್ತೆ ವಾದ ಪ್ರತಿವಾದ ಕೂಡ ನಡೆದಿರುವಂತದ್ದು. ಈಗ ಸ್ಟೇಯನ್ನು ವೆಕೇಟ್ ಕೂಡ ಮಾಡಿದೆ. ಒಂದಷ್ಟು ಮಾಧ್ಯಮಗಳು ಇದನ್ನು ಬಿಂಬಿಸ್ತಾ ಇದೆ, ಹೋರಾಟಗಾರರಿಗೆ ಹಿನ್ನಡೆ, ಬುರುಡೆ ಗ್ಯಾಂಗ್ಗೆ ಹಿನ್ನಡೆ ಅನ್ನುವಂಥ ವಿಚಾರದಲ್ಲಿ. ನಂಗೆ ಗೊತ್ತಿಲ್ಲ ಯಾಕೆ ಇವರು ಈ ಥರ ಹುಚ್ಚುಚ್ಚಾಗೆ ಆಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಹೋರಾಟಗಾರರಿಗೆ ನಿಜವಾಗ್ಲೂ ಹಿನ್ನಡೆನಾ? ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಹೈಕೋರ್ಟ್ ವಕೀಲರಾದಂತಹ ಬಾಲನ್ ರವರೇ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಮಾಡೋಣ ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೊ ಮೊನ್ನೆ ಹೇಳಿದ್ರಿ ಸರ್, ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತೇಳಿ. ನಮಗೆ ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆನೇ ಆಗಿದೆ ಅಂತ ಹೇಳಿದ್ರೆ, ಕೋರ್ಟೇ ಹೇಳಿರುವ ಪ್ರಕಾರ ಬಲವಂತದ ಕ್ರಮವನ್ನು ತೆಗೆದುಕೊಳ್ಬಾರ್ದು ಹೋರಾಟಗಾರರ ಮೇಲೆ ಅನ್ನುವಂಥ ವಿಚಾರದಲ್ಲಿ ಏನು ನಡೆಯಿತು ಸರ್ ಕೋರ್ಟಲ್ಲಿ? ಹೇಗಿತ್ತು ವಾದ? SIT ಅವರು ಏನು ಹೇಳಿದ್ರು ಅಂತೇಳಿ ನೋಡಿ. ಮುನ್ನಡೆ, ಪಿನ್ನಡೆ, ಬುರುಡೆ ಇದೆಲ್ಲ ರೋಲ್ ಕಾಲ್ ಗ್ಯಾಂಗ್ ಮಾಡೋ ಕಿತಾಪತಿ ಅಂತ ಹೇಳ್ತೀನಿ ನಾನು ಮೊದ್ಲೇ ಹೇಳಿದೆ, ಕಾನೂನು ಅರಿವಿರ್ಬೇಕು. ಬಟ್ ದುರಂತ ಏನಂದ್ರೆ, ಈಗ ಮೇನ್ ಸ್ಟ್ರೀಮ್ ಮೀಡಿಯಾ, ಹಿಂದೂ, ಡೆಕ್ನರಾಲ್ಡ್ ಇಂಥದವ್ರು ಕೂಡ ಸರಿಯಾಗಿ ರಿಪೋರ್ಟ್ ಮಾಡಿಲ್ಲ ಅನ್ನೋದು ನಂದು ಆರೋಪ. ಯಾಕಂದ್ರೆ ನೋಡಿ, 211A BNS ಭಾರತೀಯ ನ್ಯಾಯ ಸಂಹಿತೆ, ಅದು ಒಂದ್ಸತಿ ಹೇಳ್ತೀನಿ, ಓದ್ತೀನಿ ನಾನು. No court shall take cognizance of any offence punishable under section 206 to 223. 206 ಇಂದ 223 ಅಂದ್ರೆ 211A ಬಂದು ಅದ್ರ ಒಳಗಡೆನೆ ಬರುತ್ತೆ. Except on the complaint in writing of the public servant, ಅಂದ್ರೆ ಸರ್ಕಾರದವರು ಅಧಿಕಾರಿಗಳು ದೂರು ಕೊಟ್ರೆ ಮಾತ್ರ ಈ 211A ನಲ್ಲಿ FIR ರಿಜಿಸ್ಟರ್ ಮಾಡ್ಬೋದು. ಈಗ ಚಿನ್ನಯ್ಯ ದೂರು ಕೊಟ್ರೆ 211A ನಲ್ಲಿ ಹೆಂಗ್ ನೋಂದಣಿ ಮಾಡ್ತಾರೆ? NCR ಯಾಕೆ ಕೊಡ್ತಾರೆ? ಈ 211A ಅದರ ಮೇಲೆ ಯಾರ್ದು ಆದೇಶ? ಈ ಗೊಂದಲ ಯಾಕೆ ಬಂತು? SPಗೆ ನಾಲೆಡ್ಜ್ ಇಲ್ವಾ? ಇಲ್ಲ ಕೇಸ್ ನೋಂದಣಿ ಮಾಡಿಕೊಂಡ ಆ ಪೊಲೀಸ್ ಸ್ಟೇಷನ್ ಹೌಸ್ ಆಫೀಸರ್ಗೆ ನಾಲೆಡ್ಜ್ ಇಲ್ವಾ? ಇಷ್ಟೇ 2 ವಿಷಯ. ಈ 211A ಪೊಲೀಸರು ನ್ಯಾಯಾಧೀಶರಿಗೆ ಬರೀತಾರೆ, JMFC ಕೋರ್ಟ್ಗೆ. ಅವರು ಪರ್ಮಿಟೆಡ್ ಎಂದು ಒಂದು ಆದೇಶ ಮಾಡ್ತಾರೆ. ಇದು 211A 206 ಇಂದ 223 ಒಳಗಡೆ ಬರುತ್ತೆ. ಅದನ್ನ ಯಾಕೆ ಅವರು ಅದನ್ನ ಪರಿಗಣಿಸಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ. ಆಯ್ತಾ? ಇದೇ 215 ನಲ್ಲಿ ಅದರಲ್ಲೇ ಸಬ್ಸೆಕ್ಷನ್ 1B1 229 ರಿಂದ 233 ಬೋತ್ ಇನ್ಕ್ಲೂಸಿವ್ 236, 237, 242, 248 ಅಂಡ್ 267 ಇದು SIT ನವರು ಅಳವಡಿಸಿರುವ ಪ್ರಾವಿಷನ್ಸ್. ಯಾವಾಗ ಅಂದ್ರೆ 23/8/2025. ಇದು 379 CRPC ಪ್ರಕಾರ ಕೋರ್ಟ್ಗಿರೋ ಅಧಿಕಾರ. ಅಂದ್ರೆ ಈ 2 ನೋಂದಣಿ ಮಾಡಿದ್ದು, ಹೊಸ ಸೆಕ್ಷನ್ ಗಳನ್ನ ಸೇರ್ಪಡೆ ಮಾಡಿದ್ದು ಕಾನೂನಿಗೆ ಬಾಹಿರ ಅಂದು. ಇದು ನಮ್ಮ ದೇಶದ ಕಾನೂನು. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇದೇ ಕಾನೂನು. SITಗೆ ಬೇರೆ ಕಾನೂನು ಇಲ್ಲ.
ಸೊ ಇದು ಸರಿಯಿಲ್ಲ ಅನ್ನೋದನ್ನ ನಾನು ಹೇಳಿದೆ. ಯಾಕಂದ್ರೆ ಕಾನೂನು ಬಾಹಿರವಾಗಿದೆ, ಅದರಿಂದ ಇದು ಇವ್ರಿಗೆ ವಿಚಾರಣೆ ಮಾಡೋದೇ ತಪ್ಪಾಗುತ್ತೆ ಅಂದು ಹೇಳಿದೆ. ಲಾಸ್ಟ್ ಟೈಮು ನಾನು ಸ್ಟೇ ಕೇಳಿಲ್ಲ, ಸ್ಟೇ ಅಪ್ಲಿಕೇಶನ್ ಕೂಡ ಹಾಕಿಲ್ಲ. ನಾನು ಹಾಕಿದ್ದು ಈ ಹೋರಾಟಗಾರರ ಮೇಲೆ 9 ನೋಟಿಸ್ ಕೊಟ್ಟಿದ್ದಾರೆ, ಅವ್ರನ್ನ ಇದರಲ್ಲಿ ಕರೀತಾ ಇದ್ದಾರೆ. ಇದು ಸರಿ ಇಲ್ಲ, ಕಾನೂನು ಬಾಹಿರ. ಈಗ ಡೇ 1 ಕಾನೂನು ವಿರೋಧವಾಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ತಡೆ ಕೊಡ್ಬೇಕು ಅಂದೆ. ಅದು ಲಾಸ್ಟ್ ಟೈಮು ನಾನ್ ಕೋರ್ಟ್ ಅಲ್ಲಿ ಇದ್ದಾಗ ನಾಟ್ ಟು ಹರಾಸ್ ದಿ ಪೆಟಿಷನರ್ ಅಂದ್ರು. ಅಷ್ಟಿಗೆ ನಾನು ಕೋರ್ಟ್ ಬಿಟ್ಟು ಹೊರಗೆ ಬಂದ್ಬಿಟ್ಟೆ. ಹೋದ ಸತಿನೂ ಸ್ಟೇ ಕೊಡಿ ಸ್ವಾಮಿ ಅಂದ್ರೆ ನಾನು ಕೇಳಿಲ್ಲ, ನಾನು ಅಪ್ಲಿಕೇಶನ್ ಅಲ್ಲಿ ಬರ್ತಿಲ್ಲ, ಅಪ್ಲಿಕೇಶನ್ ಬರ್ತಿದ್ದೆ ನಾನೇ. ನಿನ್ನೆನೂ ನಾನು ಹೇಳಿದೆ ವಾದಕ್ಕೆ ತಯಾರಿದ್ದೀನಿ, ಈಗಲೇ ರೆಡಿ ಇದ್ದೀನಿ, ನನಗೇನು ಟೈಮ್ ಬೇಡ, ತಕ್ಷಣ ವಾದ ಮಂಡಿಸ್ತೀನಿ ಅಂತ ಹೇಳಿದೆ. ಬಟ್ ಇವತ್ತು ಆಗೋದಿಲ್ಲ ಅಂದು ನಾನು ನಾಳೆನೇ ಕೊಡಿ ಸ್ವಾಮಿ, ನಾಳೆನೇ ಮಾಡ್ತೀನಿ ಆರ್ಗ್ಯುಮೆಂಟ್ ಅಂತ ಹೇಳಿದೆ. 28/11 2:30 ಅಂತ ಕೊಟ್ರು. ಏನ್ ಸರ್ 28 ತಾರೀಕಿಗೆ ಏನು ಫೈನಲ್ ಆರ್ಗ್ಯುಮೆಂಟ್? 2:30 ಈಗ ಎಲ್ಲಾ ವಿಚಾರಗಳು ಆವತ್ತು ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿದ್ರು. ಈಗ ಅವರು ಹಾಕಿರೋ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿ SIT ನವರು ಥ್ರೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಕಿದ್ದು ಇದು ಒಂದು ಕೇಸ್ ಮಾತ್ರ ಇಲ್ಲ, ಇನ್ನ ಹಲವಾರು ಕೇಸ್ಗಳನ್ನ ನಾವು ತನಿಖೆ ಮಾಡ್ಬೇಕಂತ ಬರ್ತಿದ್ದಾರೆ. ನೀವು ಮಾಡಿ ತನಿಖೆ ಮಾಡಬೇಡ ಅಂತ ಯಾರು ಹೇಳಿದ್ರು? ಆಯ್ತಾ? ಈಗ SIT ಬಂದು ಸ್ಪೆಷಲ್ ಪೊಲೀಸ್ ಸ್ಟೇಷನ್. ಅದು ಈಗ SIT ಮಾತ್ರ ಅಲ್ಲ, ಈ ಧರ್ಮಸ್ಥಳ ಕೊಲೆ, ಅತ್ಯಾಚಾರ, ಹಿಂಸಾಚಾರ, ಊತಾಕೋದು, ಅಪಹರಣ, ಇದನ್ನ ಪ್ರತ್ಯೇಕವಾಗಿ ತನಿಖೆ ಮಾಡುವ ಒಂದು ತಂಡ ಅದು SIT. ಅದು ಒಂದು ಪೊಲೀಸ್ ಸ್ಟೇಷನ್ ಕೂಡ. ಈಗ ಇದರಲ್ಲಿ ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ? ಹೋರಾಟಗಾರರಿಗೆ ಮುನ್ನಡೆ, ಕಿತಾಪತಿ ಮಾಡೋ ರೋಲ್ ಕಾಲ್ ಮಾಸ್ಟರ್ಗೆ ಹಿನ್ನಡೆ. ಇದನ್ನ ಉಲ್ಟಾ ಯಾಕೆ ಬರೀತಾರೆ? ಆಯ್ತಾ? ಈಗ ಅಷ್ಟೇ ಅವ್ರು ಹೇಳಿದ್ದು, ನಾವು ಕೊಲೆನೇ ಆಗಿಲ್ಲ, ನಾವು ಕೊಟ್ಟಿರೋ ದೂರು ಅಂತ ಎಲ್ಲಾಗ್ಲೂ ಬರ್ದಿದ್ವ? SIT ಮೇಲೆ ಒಂದು ಪದನೂ ನಾವು ಬರ್ದಿಲ್ಲ. ನಮ್ಗೆ ನೋಟಿಸ್ ಕೊಡ್ಬೇಡಿ ಅಷ್ಟೇ. ನಾವು ನ್ಯಾಯ ಕೇಳಿ ಬಂದಿದ್ವಿ, ನಮ್ಗೆ ನೋಟಿಸ್ ಕೊಡ್ಬೇಡ. ನೀವು ಮಾಡಿರೋದು ಡೇ 1 ಕಾನೂನಿಗೆ ಬಾಹಿರ, ಆದ್ರಿಂದ ನೀವು ನೋಟಿಸ್ ಕೊಟ್ಟಿದ್ದು ತಪ್ಪು. ಇದು ವಿಷಯ. ಈಗ ದೂರಲ್ಲಿ ಯಾರಾಗ್ಲೂ ಓದಿ ನೋಡಿ, ದೂರು ಏನ್ ಕೊಟ್ಟ? ಚಿನ್ನಯ್ಯ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, 15-16 ವಯಸ್ಸು ಹುಡುಗಿರು, ಸ್ಕೂಲ್ ಯೂನಿಫಾರ್ಮ್ ಇದ್ದು, ಒಲ ಉಡುಪು ಇಲ್ಲ, ಯೋನಿಯಲ್ಲಿ ರಕ್ತ ಸುರಿತಾ ಇತ್ತು. ಇದು ಯಾರು ಹೇಳಿದ್ದು? ಇದು ರೇಪ್ ತಾನೆ. ಸುಮಾರು ಎಣೆಗಳನ್ನ ಊತಾಕ್ದೆ. ಆಡಳಿತವ್ರ ಹೆಸರು ನಾನು ಹೇಳ್ತೀನಿ, ಸೂಪರ್ವೈಸರ್ಸ್ ಹೆಸರು ಕೂಡ ನಾನು ಹೇಳ್ತೀನಿ ಅಂತ ಯಾರು ಹೇಳಿದ್ದು? ಚಿನ್ನಯ್ಯ. ಈಗ ಅದನ್ನ ತನಿಖೆ ಮಾಡ್ಬೇಕು. ಮುನ್ನಡೆ ಯಾರಿಗೆ, ಹಿನ್ನಡೆ ಯಾರಿಗೆ? ಮುನ್ನಡೆ ಯಾರಿಗೆ, ಹಿನ್ನಡೆ ಯಾರಿಗೆ? ಅವ್ರನ್ನೇ ಕೇಳ್ಬೇಕು. ನಾವು ಈಗ ರಿಟ್ ಪೆಟಿಷನ್ ಒಂದು ಹೈಕೋರ್ಟ್ಗೆ ಫೈಲ್ ಮಾಡಿದ್ವಿ. 72 ಡಾಕ್ಯುಮೆಂಟೆಡ್ ಡೆತ್ಸ್ ತನಿಖೆ ಮಾಡಿ ಎಂದು ಹಾಕಿದ್ವಿ. ಯಾರು ಹಾಕಿರೋದು? ಅದಕ್ಕೆ ಅಡ್ವೊಕೇಟ್ ನಾನೇ. ಅದಕ್ಕೆ ದಾಖಲಾತಿದೆ. 424 ಸಾವಾಗಿದೆ. ಇದೆಲ್ಲ ಏನು ಮಿಯಾನ್ಮರ್ ನಲ್ಲಿ ಆಯ್ತಾ ಇಲ್ಲ ಸೌದಿ ಅರೇಬಿಯಾದಲ್ಲಿ ಆಯ್ತಾ? ಸಾಕ್ಷಾತ್ ಧರ್ಮಸ್ಥಳದಲ್ಲಿ ಆಗಿರೋದು. ಸಾವುಗಳು, ನೋವುಗಳು, ಕಣ್ಣೀರುಗಳು, ಅತ್ಯಾಚಾರಗಳು, ಹಿಂಸಾಚಾರಗಳು, ಕೊಲೆಗಳು, ಇದನ್ನ ತನಿಖೆ ಮಾಡಿ ಅಂತ ಹಾಕಿದ್ವಿ. ಮುನ್ನಡೆ ಯಾರಿಗೆ, ಹಿನ್ನಡೆ ಯಾರಿಗೆ? ಏನ್ ಮುನ್ನಡೆ, ಏನ್ ಹಿನ್ನಡೆ ಅಂತ ಹೇಳ್ತಾರೆ ಅವರು? ಇದನ್ನ ತನಿಖೆನೆ ಮಾಡಬೇಡ ಅಂತ ಹೇಳ್ತಾರ? ಈ FIR ಅಲ್ಲಿ ಅಲ್ಲಿರೋ ಧರ್ಮಸ್ಥಳ ಸ್ಥಳೀಯ ಪೊಲೀಸರು ಕೊಲೆಗೆ, ಅತ್ಯಾಚಾರಕ್ಕೆ, ಸಾಕ್ಷಿಗಳನ್ನ ನಾಶಪಡಿಸಿದ್ದಕ್ಕೆ ಯಾಕೆ FIR ಹಾಕಿಲ್ಲ? ಯಾಕೆ FIR ಹಾಕಿಲ್ಲ? ಮುನ್ನಡೆ ಹಿನ್ನಡೆನವ್ರನ್ನ ಕೇಳ್ಬೇಕು. ಅಂದ್ರೆ ಯಾರು ಕಿತಾಪತಿ ಮಾಡಿದ್ದು? ಏನು ಅಲಿಗೇಷನ್ ಇದು? ಅಂದ್ರೆ 211A ಇದರಲ್ಲಿ ಯಾರು ಇವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದು?
ಮುನ್ನಡೆ ಹಿನ್ನಡೆ ದಾರಿ ತಪ್ಪಿಸಿದ್ದು ಯಾರು? ಇದೆಲ್ಲ ಕೂಡ ಕೋರ್ಟ್ ಅಲ್ಲಿ ಬರುತ್ತೆ. ಎಲ್ಲ ಸುಮ್ಮನೆ ಹಿನ್ನಡೆ ಮುನ್ನಡೆ ಅಂದ್ರೆ ಕೊಲೆ ಮಾಡಿರೋರಿಗೆ ಹಿನ್ನಡೆ, ನ್ಯಾಯ ಕೇಳೋರಿಗೆ ಮುನ್ನಡೆ. ನಿನ್ನೆ ಏನ್ ವಾದ ಉಲ್ಟಾ ನಡೀತು? ಸೀದಾ ಬರೆಯೋದು ಹೆಂಗಾಗುತ್ತೆ? ನಿನ್ನೆ ಏನ್ ವಾದ ಮಾಡಿದ್ರು SIT ಪರ ವಕೀಲರು? ಅವ್ರು ಏನಿದ್ರು, ಸ್ವಾಮಿ ತನಿಖೆ ಮಾಡ್ಬೇಕು, ತನಿಖೆ ಮಾಡ್ತೀವಿ, ತನಿಖೆ ಹಂತದಲ್ಲಿದೆ, ನಾವು ಅವ್ರನ್ನ ಬಂಧಿಸೋದು ಅಲ್ಲ, ಅವ್ರನ್ನ ನಾವು ಅರೆಸ್ಟ್ ಮಾಡೋದಿಲ್ಲ, ಅವ್ರನ್ನ ನಾವು ಅವ್ರು ಕೋಆಪರೇಟ್ ಮಾಡಕ್ಕೆ ಹೇಳಿ ಅಂದ್ರೆ ಸಬ್ಮಿಷನ್ ಮಾಡಿದ್ರು. ಅವ್ರು ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿನೂ ಅದನ್ನೇ ಹೇಳಿದ್ರು. ಅವ್ರ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ರು, ಕೋರ್ಟ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ದು. ಮತ್ತೆ ಇದು ಆಸ್ ಪರ್ ಲಾ ಅಂದ್ರು. ನಾನ್ ಸೆಕ್ಷನ್ ಓದ್ದೆ 215 ಓದಿ ಸಮಯ 206 223 ಪ್ರೈವೇಟ್ ಪರ್ಸನ್ಗೆ ಅಧಿಕಾರನೇ ಇಲ್ಲ ಅಂತ ಅದೆಲ್ಲ ನೀವು ವಾದ ಮಾಡಿ ಎಂದು ನ್ಯಾಯಾಧೀಶರು ಹೇಳಿದ್ರು, ನ್ಯಾಯಮೂರ್ತಿಗಳು. ನೆಕ್ಸ್ಟ್ ಹೋಗಿದೆ ಇದ್ರಲ್ಲಿ ಮುನ್ನಡೆ ಏನು ಹಿನ್ನಡೆ ಏನು. ಲಾಸ್ಟ್ ಟೈಮ್ ಏನ್ ನಮ್ಗೆ ಬೇಕಾಗಿತ್ತು? ನಾಟ್ ಟು ಅರೆಸ್ಟ್. ಇವಾಗ ಏನ್ ಬೇಕಾಗಿತ್ತು? ನಾಟ್ ಟು ಅರೆಸ್ಟ್. ಇದು ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಹೆಂಗ್ ಬರೀತಾರೆ ಅವರು? ಅಂದ್ರೆ ಇವತ್ತಿಂದ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆಯಾ ಈ 4 ಜನ ಹೋರಾಟಗಾರರನ್ನು? ಹರಾಸ್ಮೆಂಟ್ ಮಾಡಬಾರ್ದಂದ್ರೆ ಏನು? ನಾಟ್ ಟು ಪರ್ಸಿಪಿಟೇಟ್ ಅಂದ್ರೆ ಏನು? ನೋಟಿಸ್ ಕೊಡ್ಬೇಡ. ಓಕೆ, ಅಂದ್ರೆ ಅಲ್ಲಿ ಇಲ್ಲಂದ್ರೆ ನೋಟಿಸ್ ಕೊಡಿ, ಹರಾಸ್ಮೆಂಟ್ ಮಾಡಿ ಅಂತ ಬರ್ದಿದ್ದಾರ? ಓಕೆ, ಅಲ್ಲ ನೋಟಿಸ್ ಕೊಟ್ಟು ತನಿಖೆಗೆ ಕರೆಯುವಂತದ್ದು ಕೂಡ ಇಲ್ಲ 28ರವರೆಗೆ. ನಾಟ್ ಟು ಹರಾಸ್ ಅಂದ್ರೆ ಅದೇ ಅರ್ಥ. ಓಕೆ, ನೋಟಿಸ್ ಕೊಡೋಕ್ಕೂ ಕೂಡ ಇಲ್ಲ. ಯಡಿಯೂರಪ್ಪ ಕೇಸಲ್ಲಿ ಡೋಂಟ್ ಪರ್ಸಿಪಿಟೇಟ್ ಅಂದ್ರು. ಅದಕ್ಕಿಂತಲೂ ಇದು ಬೆಟರ್ ಆರ್ಡರ್. ನಾಟ್ ಟು ಹರಾಸ್ ಅನ್ನೋದು ಅದಕ್ಕಿಂತಲೂ ಸ್ವಲ್ಪ ಮೇಲೆ. ನಾಟ್ ಟು ಪರ್ಸಿಪಿಟೇಟ್ ಅಂದ್ರೆ ಏನ್ ಅರ್ಥ? ಅರೆಸ್ಟ್ ಮಾಡಬೇಡಿ, ನೋಟಿಸ್ ಕೊಡಬೇಡಿ ಅನ್ನೋದು ಅರ್ಥ. ಓಕೆ, ಹಾಗಾದ್ರೆ 28ರವರೆಗೆ ನೋಟಿಸ್ ಕೊಡ್ಲಿ, ನಾವು ತಗೊಂಡು ಹೋಗ್ತೀವಿ ಅದನ್ನ ಮತ್ತೆ ಹೈಕೋರ್ಟ್ಗೆ. ಈಗ ನೀವು ಕೇಸ್ ನೋಂದಣಿ ಮಾಡಿದ್ದು ತಪ್ಪು ಮಾಡಿದ್ದು ಯಾರು? 211 ಹೇಗೆ ಹೆಂಗ ರಿಜಿಸ್ಟರ್ ಮಾಡಿರ್ತೀರಿ ನೀವು? ದೂರದಾರಿ ಯಾರು ಇರ್ಬೇಕು? ನಿಮ್ಗೆ ಯಾರು ಅಡ್ವೈಸ್ ಕೊಟ್ಟಿದ್ದ? ಡೇ 1 ತಪ್ಪಾಗಿ ಹೆಂಗ್ ತಪ್ಪು ನಡೀತಾ ಇದು? IPS ಆಫೀಸರ್ಗಳು ತಪ್ಪು ಮಾಡ್ತಾರೆ, ಯಾರು ತಪ್ಪು ಮಾಡೋದು? ನಾನ್ ಮಾತಾಡೋದು ಕಾನೂನು. ಕಾನೂನು ಬಿಟ್ಟು ರಾಜಕೀಯ ಮಾತಾಡೋರು ಉಲ್ಟಾ ಮಾಡ್ತಾರೆ, ಸೀದಾ ಉಲ್ಟಾ, ಹಿಂದೆ ಮುಂದೆ, ಸುಳ್ಳು ಬಳ್ಳು ಹೂಗೆ ಹೋಗೆ. ಅದಿಲ್ಲ ಕಾನೂನು, ನ್ಯಾಯ. ಮತ್ತೊಂದು ನಾನು ಕೇಳ್ಪಟ್ಟೆ ಸರ್, ಬಂಗ್ಲಾಗುಡ್ಡದಲ್ಲಿ ಸಿಕ್ಕಿರುವಂತಹ ಏನೋ ಕಲೆಬರ ಇತ್ತು, ಅದರ ಬಗ್ಗೆ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ಸೊ ಈ ಕಾರಣಕ್ಕಾಗಿ ಹೌದು ಹೌದು, ನೀವು ಕೇಳ್ಪಟ್ಟಿದ್ದು ಕರೆಕ್ಟ್. ಅಲ್ಲಿ ಸಿಕ್ಕಿದೆ, ಅದ್ರ ಬಗ್ಗೆನೂ ನಾವು ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದೇ ಹೇಳಿದ್ದಾರೆ. ಬರೀ ಬಂಗ್ಲಾಗುಡ್ಡದ್ದು ಮಾತ್ರವಾ ಅಥವಾ ಸರ್ ಬೇರೆ ಏನಾದ್ರು ಬಿಟ್ಕೊಟ್ರ? ಬೇರೆ ಎಲ್ಲ ಈಗ ಆದೇಶನೇ ಆಗಿದೆ. SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೇನು? ಎಷ್ಟು ಪ್ರಕರಣಗಳು ನಡೆದಿದೆ, ಎಷ್ಟು ಮೊಕದ್ದಮೆ ಇದೆ, ಎಷ್ಟು ಸಾವುಗಳಾಗಿದೆ, ಪ್ರತಿ ಒಂದನ್ನು ತನಿಖೆ ಮಾಡಿ ಅಂತ ಆದೇಶ ಇದೆ. ಈಗ ವುಮನ್ ಕಮಿಷನ್ ಅವರು ಒಂದು ಕೋರಿಕೆ ಕೊಟ್ರು, ಅದ್ರಲ್ಲಿನೂ ಅದೇ ಇದೆ. ಈಗ ಹೋರಾಟಗಾರರದು ಅದೇ ಇದೆ. ಪ್ರತಿ ಒಂದು ತನಿಖೆ ಮಾಡ್ಬೇಕಂತಾನೆ ನಿಮ್ದು ಇರೋದು. ಪ್ರತಿ ಒಂದು ಹೋರಾಟಗಾರರು ಏನು ಸಾವು ಆಗಿದೆ ತನಿಖೆ ಮಾಡಿ, ಕೊಲೆ ಆಗಿದೆ ತನಿಖೆ ಮಾಡಿ, ರೇಪ್ ಆಗಿದೆ ತನಿಖೆ ಮಾಡಿ. ತನಿಖೆ ಮಾಡ್ತೀವಿ ಒಂದು SIT ಹೇಳಿದ್ದಾರೆ, ತನಿಖೆ ಮಾಡಿ ಎಂದು ಕೋರ್ಟ್ ಹೇಳಿದೆ. ಹಿನ್ನಡೆ ಮುನ್ನಡೆ ಯಾರಿಗೆ ಬಂತು? ಅಲ್ಲ, ಈಗ ಏನಂದ್ರೆ ಸರ್, 10 ದಿನದ ಒಳಗಡೆ ಈ 39/2025 ಚಾರ್ಜ್ ಶೀಟ್ ಹಾಕಿ ಮುಗಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಹೆಂಗಾಗುತ್ತೆ? ಇಲ್ಲ, ನೀವು ಹೇಳೋದನ್ನ ತಗೊಳ್ಳೋಣ. ಅದು ಕೇಸ್ ರಿಜಿಸ್ಟರ್ ಮಾಡಿದೆ ತಪ್ಪು, ಅದು ಕ್ವಾಶ್ ಆಗುತ್ತೆ. ನೀವು ಕಂಪ್ಲೀಟ್ ಇದು ಜಡ್ಜ್ಮೆಂಟ್ ಇದೆ, ಸುಮಾರು ಜಡ್ಜ್ಮೆಂಟ್. ನಾನು ಹೇಳೋದು ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಈ ಅಫೆನ್ಸ್ ಮೊದಲು 195 ಅಲ್ಲಿ ಇತ್ತು, ಈಗ 215 ಅಲ್ಲಿ ಬಂದಿದೆ. ರಿಜಿಸ್ಟ್ರೇಷನ್ ತಪ್ಪು, ಚಾರ್ಜ್ ಶೀಟ್ ಹೆಂಗ್ ಹಾಕಕ್ ಬರುತ್ತೆ? ಆ ಸೆಕ್ಷನ್ಸ್ ಏನ್ ಅಳವಡಿಸಿದ್ದಾರೆ ಇದೆಲ್ಲ ನ್ಯಾಯಾಧೀಶರ ಮುಂದೆ ಬರ್ಬೇಕು. ಚಾರ್ಜ್ ಶೀಟ್ ಹಾಕಿದ್ರೆ SIT ಹೆಸರು ಕೆಡಿಸ್ಕೊಳ್ತಾನೆ. ಹಾಗಾದ್ರೆ 28ರವರೆಗೆ ಚಾರ್ಜ್ ಶೀಟ್ ಹಾಕೋಂಗಿಲ್ಲ? ಹಂಗ ಹೇಳಿಲ್ಲ ಅವರು. ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಏನಂತ ಚಾರ್ಜ್ ಶೀಟ್ ಹಾಕ್ತಾರೆ? ಈಗ FIR ಅಲ್ಲಿ ಏನಿದೆ, ಇದು ನಮ್ಮ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಕೊಲೆ ಆಗಿದೆ, ಊತ ಹಾಕಿದ್ದಾರೆ, ಅತ್ಯಾಚಾರ ಆಗಿದೆ, ಇಂಥ ಹೆಸರುಗಳು. ಈಗ ಏನಂತ ಚಾರ್ಜ್ ಶೀಟ್ ಹಾಕ್ತಾರೆ?
ನೀವು ಚಾರ್ಜ್ ಶೀಟ್ ಅಂದ್ರಲ್ಲ, ದೋಷಾರೋಪಣ ಪಟ್ಟಿ ಏನಂದ ಹಾಕ್ತಾರೆ? ಅದೇ ಇದು ಏನು ಬುರುಡೆ ತಂದದ್ದು ಇದು. ಸೊ ಹಾಗಾಗಿ ಇವರು ಹೋರಾಟಗಾರರು ತಂದ್ರು, ಅವರ ಪಿತೂರಿ ಇತ್ತು ಅನ್ನುವಂಥ ವಿಚಾರದಲ್ಲಿ ಹೆಂಗಾಗುತ್ತೆ? ಕಾನೂನು ಪ್ರಕಾರ ಅದು ಹೆಂಗಾಗುತ್ತೆ? ಅದು ನ್ಯಾಯಾಧೀಶರಿಗಿರೋ ಅಧಿಕಾರ, ಇವ್ರು ಹೆಂಗ್ ಮಾಡಕ್ಕಾಗುತ್ತೆ? 215 ನೀವು ನೋಂದಣಿ ಮಾಡುವ ಅಧಿಕಾರನೇ ಇಲ್ಲ. 215 ನೀವು ದೋಷಾರೋಪಣ ಪಟ್ಟಿ ಮಾಡುವ ಅಧಿಕಾರನೂ ಇಲ್ಲ. ನೀವು ಅಳವಡಿಸಿರೋ ಸೆಕ್ಷನ್ಸ್ ಎಲ್ಲ 215, 379 BNSS ಅಲ್ಲಿ ನಿಮ್ಗೆ ಅಧಿಕಾರ ಇಲ್ಲನೇ ಇಲ್ಲ. ನೀವು ಹೆಂಗ್ ಚಾರ್ಜ್ ಶೀಟ್ ಹಾಕ್ತೀರಾ? ಅಲ್ಲ, ನೀವು ಮೊದಲನೇ ಹೇಳಿಕೆ ಬಗ್ಗೆ ಮಾತಾಡ್ತಿದ್ದೀರಾ ಸರ್. ಚಿನ್ನಯ್ಯ ಎರಡನೇ ಹೇಳಿಕೆ ಕೊಟ್ಟಿದ್ದಾನಲ್ಲ, ಎರಡನೇ ಹೇಳಿಕೆ ಮೇಲೆ FIR ಮಾಡಿದೀರಾ ನೀವು? ಹೌದು. ಹಾಗಾದ್ರೆ ಮೊದಲು 2 ತಿಂಗಳು ತನಿಖೆವರೆಗೆ ಯಾಕೆ ಮಾಡಿಲ್ಲ ನೀವು? ಎರಡನೇ ಹೇಳಿಕೆಯನ್ನ 339 ನಲ್ಲಿ ಹಾಕಿದ್ರಾ? ನೀವು ಅಳವಡಿಸಿರೋ ಸೆಕ್ಷನ್ಸ್ ಏನು? ಎರಡನೇ ಹೇಳಿಕೆ ಪ್ರಕಾರ ನೀವು ಅಳವಡಿಸಿರೋ ಸೆಕ್ಷನ್ಸ್ ಏನು? ಅದರಲ್ಲಿ ನಿಮ್ಗೆ FIR ಮಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಎರಡನೇ ನೀವು ಏನೆಲ್ಲ ಸೆಕ್ಷನ್ಸ್ ಅಳವಡಿಸಿದ್ದೀರಾ ಅದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದನ್ನು ನ್ಯಾಯಾಧೀಶರಿಗೆ ಬರುತ್ತೆ. ಚಾರ್ಜ್ ಶೀಟ್ ಏನಂತ ಹಾಕ್ತೀರಾ ನೀವು? ಚಾರ್ಜ್ ಶೀಟ್ ಫೈನಲ್ ರಿಪೋರ್ಟ್, ಚಾರ್ಜ್ ಶೀಟ್ ಹೆಸರು ಫೈನಲ್ ರಿಪೋರ್ಟ್, ಅಂತಿಮ ವರದಿ. ಅಂತಿಮ ವರದಿ ಕೊಲೆ ಆಗಿಲ್ಲ, ಊತ ಆಗಿಲ್ಲ, ಜನಗಳು ಬಿದ್ದಿಲ್ಲ, ಅಲ್ಲಿ ಎಲ್ಲಾನು ಪರ್ಫೆಕ್ಟ್ ಅನ್ನು ಮಾಡಕ್ಕಾಗತ್ತಾ? ಇಲ್ಲ. ಮಾಡಿದ್ರೆ ಏನಾಗುತ್ತೆ? ಜನ ಸುಮ್ನೆ ಇರ್ತಾರ? ಬುದ್ಧಿರೋರು ಸುಮ್ನೆ ಇರ್ತಾರ? ಹೋರಾಟಗಾರರು ಸುಮ್ನೆ ಇರ್ತಾರ? ಸಮಾಜದ ಮೇಲೆ ನಂಬಿಕೆ ಇರೋರು ಸುಮ್ನೆ ಇರ್ತಾರ? ಅಲ್ಲ, ಹಾಗಾದ್ರೆ ಯಾವ ಆಧಾರದ ಮೇಲೆ FIR ಮಾಡಿದ್ರು, FIR ಅಲ್ಲಿ ಇವರ ಹೆಸರು ಹಾಕಿದ್ರು ಅಂತ ಹೇಳಿ? ಅದು ಅವ್ರನ್ನೇ ಕೇಳ್ಬೇಕು. ಮಾಡಿರೋರು ನಾನು ದೂರು ಕೊಟ್ಟಿದ್ದೀನ? ಮಾಡಿರೋರೇ ಹೇಳ್ಬೇಕು. ಅಂದ್ರೆ ಅವರಿಗೆ ಎಲ್ಲಾನು ತಪ್ಪು ಅಂತ ಹೇಳ್ತಾ ಅಷ್ಟು ಇದ್ದೀನಿ. ಕಾನೂನಿನ ಬಗ್ಗೆ ಅರಿವಿಲ್ವಾ ಸರ್? ಅರಿವಿಲ್ಲ, ನಾಲೆಡ್ಜ್ ಇಲ್ಲ. ಅರಿವಿಲ್ಲ ಅಂದ್ರೆ ಅದು ನೇಕಡ್ ಆಗುತ್ತೆ. ನಾಲೆಡ್ಜ್ ಇಲ್ಲ ಅಂತ ಹೇಳ್ಬೋದು. ನಾಲೆಡ್ಜ್ಗೆ ಕನ್ನಡದಲ್ಲಿ ಅರಿವು ಅಂತ ಹೇಳೋದು. ಅಲ್ಲ, ಅದೇ ಹೇಳೋದು ನಾನು ಸರ್. SIT ಇಟ್ಸ್ ಅಂಡ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಕಾನ್ಸ್ಟೇಬಲ್ ಅಲ್ಲ ಸರ್ ಮಾಡಿರುವಂತದ್ದು. ಅದಕ್ಕೆ ಮೊದಲೇ ಕೇಸ್ ರಿಜಿಸ್ಟರ್ ಮಾಡಿದ್ದು ಕಾನ್ಸ್ಟೇಬಲ್, ASI, SI. ಸ್ಟೇಷನ್ ಹೌಸ್ ಆಫೀಸರ್ ಅಂದ್ರೆ ಯಾರು? ಈ 21A ಕೊಟ್ಟು ಹೆಸರು ಕೊಟ್ಟಿದ್ದು ಯಾರು? ಕ್ರೈಮ್ ನಂಬರ್ 39/25 ರಿಜಿಸ್ಟರ್ ಮಾಡಿದ್ದು ಯಾರು? ಅದು ಮತ್ತೆ SIT ಬಂದ ಮೇಲೆ ಯಾಕೆ ಅದ್ರೆಲ್ಲ ಮುಂದುವರಿಸಿತ್ತು? ನನ್ನ ಎದುರುಗಡೆ ಬುಕ್ ಇದೆ, ಓದಿ ತೋರಿಸ್ದೆ. ಅವ್ರು ಹಿನ್ನಡೆ ಮುನ್ನಡೆ ಅಂತಾರಲ್ಲ, ಅವ್ರು ಇದೇ ಸೆಕ್ಷನ್ ಓದಿ ಏನ್ ಹೇಳ್ತಾರೆ ಕೇಳಿ. ನಾನು ಕೇಳ್ಪಟ್ಟೆ ಸರ್, ಏನು ಅಂತ ಹೇಳಿದ್ರೆ 10 ದಿನಗಳಲ್ಲಿ ಮೊದಲ ಹಂತದ ತನಿಖೆಯನ್ನು ಮುಗಿಸಿ ಅದರ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ. ಈಗ ಅಲ್ಲ, ಒಂದು ನಿಮಿಷ, ಸೆಕೆಂಡ್ ಏನಿದೆ ಅದನ್ನು ಅಲ್ಲ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸ್ಟೇ ವೆಕೇಟ್ ಆಯ್ತಲ್ವಾ, ಅದು ಈಗ ಹೋರಾಟಗಾರರಿಗೆ ನೋಟಿಸನ್ನು ಕೊಟ್ಟು ಒಂದು 10 ದಿನಗಳಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬುರುಡೆ ಪ್ರಕರಣ, ಚಿನ್ನಯ್ಯನ ಎರಡನೇ ಹೇಳಿಕೆಗೆ ಸಂಬಂಧಪಟ್ಟಾಗೆ ಚಾರ್ಜ್ ಶೀಟನ್ನು ಹಾಕ್ತಾರೆ. ನಂತರ SIT ಎರಡನೇ ಹಂತದ ತನಿಖೆಯನ್ನು ಶುರು ಮಾಡುತ್ತೆ. ಅದು UDRಗೆ ಸಂಬಂಧಪಟ್ಟದ್ದು ಅಥವಾ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಕಲೆಬರಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ ನೋಡಿ. ಇದು ಇವರು ಕನಸು, ಇವರು ಒಂದು ದಿನಸು. ಈ ತರ ಮಾತಾಡಿದ್ರೆ ಜನರಿಗೆ ಲಾಸು. ಇದೆಲ್ಲ ವೆರಿ ಲೂಸು. ಅವ್ರ ಮಾತೆ ಕಾನೂನು ಪ್ರಕಾರ ಮಾತಾಡಿ. ನೀವೇನೋ ಕನಸು ನನಸೆಲ್ಲ ಮಾತಾಡಿದ್ರೆ ಅಲ್ಲ, ಈ ತರ ನಮ್ಮ ದೇಶದಲ್ಲಿ ಕಾನೂನನ್ನ ಆಡಳಿತ, ಕಾನೂನು ಇಲ್ಲ ಸರ್, ಕಾನೂನು ಚೌಕಟ್ಟಿಯಲ್ಲಿ ಮಾತಾಡಿ. ಇದೇನ್ ರಾಜಕೀಯ ಮಾಡ್ತಾ ಇದ್ದಾರೆ ಸರ್. ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಅಲ್ಲ, ರಾಜಕೀಯ ಮಾಡ್ತಾ ಇದ್ದಾರೆ, ಜನರ ದಿಕ್ಕು ತಪ್ಪಿಸೋಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ನಿಮ್ಮ ಹತ್ರನೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋಣ ಅಂತೇಳಿ ನಾನು ಈ ಕ್ವಶನ್ ಅನ್ನು ಕೇಳಿದೆ. ಕರೆಕ್ಟ್, ನಾನು ಆನ್ಸರ್ ಕೊಟ್ನಲ್ಲ. ಈಗ ದಾರಿ ಇವತ್ತ ತಪ್ಪಿಸ್ತಾ ಇದ್ದಾರೆ. 50 ವರ್ಷದಿಂದ ದಾರಿ ತಪ್ಪಿಸ್ತಾ ಇದ್ದಾರೆ. ಮಾಧ್ಯಮದವ್ರಿಗೆ ಬೇರೆ ಕೆಲಸ ಇಲ್ಲ. ಇದನ್ನ TRP, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ರೋಲ್ ಕಾಲ್ ಟೀಮ್ ಒಂದು ದಾರಿ ತಪ್ಪಿಸ್ತಾ ಇದ್ದಾರೆ. ವಾದ ಮಾಡಿ ಹೇಳಿ. ಅವರು 211A ನೋಂದಣಿ ಮಾಡಿದ್ದು ಕರೆಕ್ಟ್ ಅಂತ ಹೇಳಿ ಯಾರಾಗ್ಲು. ಮತ್ತೆ ಸೆಕ್ಷನ್ಸ್ ಅಳವಡಿಸಿರೋದು ಕರೆಕ್ಟ್ ಅಂತ ಹೇಳಿ. ಆ 2 ಸೆಕ್ಷನ್ ನಲ್ಲಿ ದೋಷಾರೋಪಣ ಪಟ್ಟಿ ಸಲ್ಲಿಸಕ್ ಆಗುತ್ತೆ ಅಂತ ಹೇಳಿ.
ಇದು ಮತ್ತೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತಲ್ಲ. ನಮ್ಮ ದೇಶದಲ್ಲಿ ಒಳ್ಳೆ ನ್ಯಾಯಾಧೀಶರು ನ್ಯಾಯಮೂರ್ತಿಗಳಿದ್ದಾರೆ, ಒಳ್ಳೆ ಕಾನೂನು ತಜ್ಞರಿದ್ದಾರೆ, ಕಾನೂನು ಗೊತ್ತಿರೋದಿದ್ದಾರೆ. ಎಲ್ಲಾರನ್ನೂ ಕಣ್ಣು ಮುಚ್ಚಕ್ಕಾಗಲ್ಲ. ಇದೇನು ವೋಟ್ ಹಾಕಿ 15 ಲಕ್ಷ ರೂಪಾಯಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂತ ಆ ಕತೆ ಅಲ್ಲ. ಅಲ್ಲ 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 ಅದೇ ಕೇಳಿದ್ ನಾನು. ಅಂದ್ರೆ ಈಗ ಇವರು ಏನ್ ಹೇಳ್ತಾ ಇದ್ದಾರೆ, ಬುರುಡ್ ಗ್ಯಾಂಗ್ಗೆ ಹಿನ್ನಡೆ ಅಂತ ಹೇಳಿದ್ರೆ ನಿನ್ನೆ ಆದೇಶ ಬಂದಿದೆ, 28ಕ್ಕೆ ಆರ್ಗ್ಯುಮೆಂಟೇ ಇಲ್ಲ ಅನ್ನುವಂತ ವಿಚಾರದಲ್ಲಿ ಜನರು ಓಕೆ, ಏನಂತ ಆದೇಶ ಬಂದಿದ್ ನೋಡಿ. ಈ ಹೋರಾಟಗಾರರು ಯಾರಿದ್ದಾರೆ 4 ಜನ, ಅವ್ರು ಏನ್ ಸ್ಟೇ ಕೇಳಿ ಹೋಗಿಲ್ಲ. ನಮ್ಗೆ ನೋಟಿಸ್ ಕೊಟ್ಟಿದ್ದು ಕಾನೂನು ಪ್ರಕಾರ ಸರಿ. ಈಗ ವರ್ಷಕ್ಕೆ 5 ಒರಿಜಿನಲ್ ಸೂಟ್ ಹಾಕೋರು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕೋರು ಯಾಕೆ ಹಾಕಿದ್ರು? ಇವ್ರು ಕೋರ್ಟ್ಗೆ ಹೋದ್ರೆ ಇವ್ರು ಯಾಕೆ ಹೋದ್ರು ಅಂತ ಕೇಳೋರು. 2023ನೇ ಇಸ್ವಿಯಲ್ಲಿ 2 ಒರಿಜಿನಲ್ ಸೂಟು, 24ಅಲ್ಲಿ 2 ಒರಿಜಿನಲ್ ಸೂಟು, 25ರಲ್ಲಿ 3 ಒರಿಜಿನಲ್ ಸೂಟು, ವರ್ಷಕ್ಕೆ 2 ರಿಟ್ ಪಿಟಿಷನ್. ರಿಟ್ ಪಿಟಿಷನ್ ಯಾರು ಹಾಕಿದ್ದು? ಡೆಲ್ಲಿಯಿಂದ ಲಾಯರ್ಗಳನ್ನ ಯಾರು ಕರ್ಕೊಂಡ್ಬಂದಿದ್ದು? ಐಫೈ ಲಾಯರ್ಗಳನ್ನ ಎಂಗೇಜ್ ಮಾಡಿದ್ದು ಯಾರು? ಅವ್ರು ಯಾಕೆ ಹೋದ್ರು? ಇವ್ರೇನೋ ಬಡವರು ನೋಟಿಸ್ ಕೊಟ್ಟು ಹರಾಸ್ ಮಾಡ್ತಾರೆ ಅಂದ್ರೆ ಕೋರ್ಟ್ಗೆ ಹೋಗ್ಬಾರ್ದಾ? ಅವ್ರಿಗೆ ಮಾತ್ರ ಕಾನೂನು, ಇವ್ರಿಗಿಲ್ವಾ? ವೆದರ್ ಲಾ ಈಸ್ ಎ ಲಕ್ಸುರಿ ಫಾರ್ ದ ರಿಚ್ ಅಂಡ್ ಸಫರಿಂಗ್ ಫಾರ್ ದ ಪುವರ್. ಕಾನೂನು ನ್ಯಾಯ ಅನ್ನೋದು ಬಡವರಿಗೆ ತೊಂದ್ರೆನಾ? ಶ್ರೀಮಂತರಿಗೆ ಅದು ಉಲ್ಲಾಸನ? ಏನದು? ಒಂದೇ ತರ ಮಾತಾಡ್ಬೇಕಲ್ಲ ನೀವು. ಇಲ್ಲೊಂದು ಮಾತೆ ಅಲ್ಲೊಂದು ಮಾತೆ, ಟಂಗ್ ಟ್ವಿಸ್ಟಿಂಗ್. ನೋಡಿ, SIT ನವ್ರಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ. ಏನಗಳು ಸಿಕ್ಕಿದೆ, ಸಾಕ್ಷಿಗಳು ಇದೆ, ಎಲ್ಲ ಮಾಡಿದ್ದಾರೆ. ಇಷ್ಟುವರೆಗೆ SIT ಏನಾಗ್ತಾ ಇದೆ ಎಂದು ಏನು ರಿಪೋರ್ಟ್ ಕೊಟ್ಟಿಲ್ಲ. ಅವ್ರಿಗೆ ಜವಾಬ್ದಾರಿ ಇದೆ. IPS ಆಫೀಸರ್ಸು ಪ್ರತಿ ಒಬ್ಬರಿಗೆ ಜವಾಬ್ದಾರಿ ಇದೆ. ಇದನ್ನ ಬೇರೆ ಬೇರೆ IPS ಆಫೀಸರ್ಸ್ ಕೂಡ ನೋಡ್ತಾ ಇದ್ದಾರೆ. ಅದಕ್ ಮೇಲೆ CBI ಇದೆ, NIA ಇದೆ, ಏನೇನೋ ಇದೆ. ಈಗಾಗಲೇ CBI ನವರು ಸೌಜನ್ಯ ಕೇಸಲ್ಲಿ ಹೆಸರು ಕೆಡ್ಸ್ಕೊಂಡಿದ್ದಾರೆ. ಅವ್ರ ಹೆಸರನ್ನು ಕೆಡ್ಸಿದ್ದು ನಾನಲ್ಲ, ನ್ಯಾಯಾಧೀಶರು. ಅವ್ರು ತನಿಖೆ ಮಾಡಿದ್ದೆ ಸರಿಯಲ್ಲ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ? ದಾರಿ ತಪ್ಪೇ ಇಷ್ಟು ವರ್ಷ ಏನು ಆಗ್ಲಿಲ್ಲ, ಇನ್ನೂ ಆಗುತ್ತೆ ಅಂತ ಹೇಳಿ ಏನ್ ಗ್ಯಾರಂಟಿ? ನಮ್ ದೇಶದಲ್ಲಿ ಇನ್ನ ಕಾನೂನೇ ಇಲ್ವಾ? ದೇಶ ನಡೀತಾನೆ ಇಲ್ವಾ? ನೀವು ಬೆಂಗಳೂರು ಬರ್ತೀರಾ, ಹೋಗ್ತೀರಾ, ಅಷ್ಟೊಂದು ನಂಬಿಕೆ ಇಲ್ವಾ? ನಾನು ಈಗ ಆಫೀಸಲ್ಲಿ ಇದ್ದೀನಿ, ಆರಾಮಾಗಿ ಮನೆಗೆ ಹೋಗ್ತೀನಿ ಅಂತ ನಂಬಿಕೆ ಇದೆ. ಇದೇನು ಟೆರರಿಸ್ಟ್ ಸ್ಟೇಟಾ? ಇದು ಎಥೋಪಿಯಾನ? ಇದೇನು ಇಸ್ಲಾಮಾಬಾದ? ಇದು ಇಂಡಿಯಾ. 1987 ಇಂದ ಕೂಡ ಸ್ವಾತಂತ್ರ್ಯ ಸಿಕ್ಕಿತ್ತು ಸರ್. ಪದ್ಮಲತಾ ಕೊಲೆ ಆಗುವಾಗ, ವೇದವಲ್ಲಿ ಕೊಲೆ ಆಗುವಾಗ ಯಾವ್ದೋ ಉಪ್ಪು ತಿಂದವನು ಒಂದ್ ದಿವಸ ನೀರು ಕೊಡ್ತಾರೆ. ಅದಕ್ಕೆ ಇವತ್ತವರೆಗೆ ಹೋರಾಟ ನಡೀತಾ ಇದೆ. ಅದೇ ಇವತ್ತಿವರೆಗೂ ಹೋರಾಟ ನಡೀತಾ ಇದೆ. ಮೈಟ್ ಈಸ್ ರೈಟ್. ಮುಂಚೆನೂ ಹೋರಾಟ ನಡೀತಿತ್ತು ಸರ್. ಅದು ಎಲ್ಲಾ ಟೈಮ್ ಜಯಲಲಿತಾ ಜೈಲ್ಗೆ ಹೋಗಿಲ್ವಾ? ಅಲ್ಲ, ಜಯಲಲಿತಾನು ಜೈಲ್ಗೆ ಹೋದ್ರು. ಕರೆಕ್ಟ್. ಅಲ್ಲ, ಮುಂಚೆನೂ ಹೋರಾಟ ನಡೀತಿತ್ತು, ಬಟ್ ಬಾಲನ್ ಅಂತವ್ರು ಯಾರು ಸಿಗ್ಲಿಲ್ಲ ಅಂತ ಹೇಳಿಯಾ? ಓ, ಕಾನೂನು ಹೋರಾಟ ಸರಿಯಾಗಿ ನಡೆದಿಲ್ಲ ಅಂತ ನಾನು ಹೇಳ್ತೀನಿ. ಎಸ್, ಅದೇ. ಅದಕ್ಕೆ ಬಾಲನು ಎಲ್ಲ ಗ್ರೇಟ್ ಅಂತ ನಾನೇನು ಹೇಳಕ್ ಹೋಗ್ತಾ ಇಲ್ಲ. ಕಾನೂನು ಹೋರಾಟ ಕಾನೂನು ಪ್ರಕಾರ ನಡೆದಿಲ್ಲ. ಯು ಆರ್ ಎಸ್. ಅದೇ, ಇಲ್ಲಿ ಬಾಲನ್ ಬಂದ್ರಿಂದ ಅವರಿಗೊಂದು ರಿಲೀಫ್ ಸಿಕ್ತು. ಬಾಲನ್ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅದೇ ಆಗ್ತಾ ಇತ್ತಲ್ಲ ಸರ್. ಬಾಲನ್ ಇದ್ರೆ 100 ಬಾಲನ್ ಇದ್ದಾರೆ, ನಾನೇನು ಸ್ಪೆಷಲ್? ಈ ಕಾನೂನು ಎಲ್ರಿಗೂ ಗೊತ್ತು. ನನ್ಗೇನು ಸ್ಕಿಲ್ ಇದೇನು? ಈ ಕಾನೂನು ನಾನು ಹೇಳೋದು ಎಲ್ರಿಗೂ ಗೊತ್ತು, ಪುಸ್ತಕದಲ್ಲಿ ಇದೆ ಸರ್. ಹಾಗಲ್ಲ, ಕಾನೂನು ಎಲ್ರಿಗೂ ಗೊತ್ತು ಸರ್. ನೀವೇ ಹೇಳ್ತೀರಾ ನಮಗೆ ಬಂದ್ರೆ ಕೇಸು, ನೀವು ಕೊಡ್ಬೇಕು ಪೀಸು ಅಂತೇಳಿ. ಕಾಸು, ಕೇಸ್ ಅಂದ್ರೆ ಕಾಸು. ಕಾಸು ಮಾಡೋದೇ ಮನಸ್ಸು. ಅದೇ ಒಂದ್ ದಿನ ಸುಮ್ಮನೆ ಒಂದು ರೈಮಿಂಗ್ ಹೇಳೋದು, ಅದು ನಿಜ ಕೂಡ. ಕರೆಕ್ಟ್. ಅದೇ ಸಿಗ್ಲಿಲ್ಲ ಈವರೆಗೆ ಅಂತೇಳಿ ಯಾರು. ಓಕೆ, ನೀವು ನನಗೆ ಗುಡ್ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡ್ತೀರಾ? ನಾನೇ ಹೌದು, ನಾನೇ ಗ್ರೇಟ್ ಅಂತ ಹೇಳ್ಕೊಳಕ್ಕಾಗ್ತದ? ಇಲ್ಲ ಸರ್, ಇಂಥವ್ರು ಬೇಕು ಅಂತೇಳಿ. ಥ್ಯಾಂಕ್ ಯು. ಬೀದಿ ಹೋರಾಟ, SIT ಹೋರಾಟ, ಈಗ ಕಾನೂನು ಹೋರಾಟ, ಉಚ್ಚ ನ್ಯಾಯಾಲಯದ ಹೋರಾಟ, ಎಲ್ಲಾ ಕಡೆನೂ ಹೋರಾಟ ನಡೀತಾ ಇದೆ. ಈಗ ನಮ್ಮ ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಈಗ SIT ಅನ್ನೋದು ಶಾಸಕಾಂಗ. ಬರೀ ಅಲ್ಲೇ ನಿಂತಿಲ್ಲ,
ನ್ಯಾಯಾಂಗಕ್ಕೂ ಹೋಗಿದೆ. ಅಲ್ಲೇ ನಿಲ್ಲೋದಿಲ್ಲ, ಇಲ್ಲಿಂದ ರಿಫೆಕ್ಟ್ ಶಾಸಕಾಂಗದಲ್ಲಿನೂ ರಿಫೆಕ್ಟ್ ಆಗುತ್ತೆ, ಮತ್ತೆ ಮೀಡಿಯಾದಲ್ಲಿನೂ ಆಗುತ್ತೆ. ಅದು ಗೋಧಿ ಮೀಡಿಯಾ ಇರ್ಬೋದು, ಒಳ್ಳೆ ಮೀಡಿಯಾ ಇರ್ಬೋದು, ಮೀಡಿಯಾನೂ ಇರುತ್ತೆ. ನೀವು ಮೀಡಿಯಾ ತಾನೆ, ನೀವೆಲ್ಲ ಬರ್ತಾ ಇದ್ದೀರಲ್ಲ. ಇದು 4 ಪಿಲ್ಲರ್ಸ್, 4 ಪಿಲ್ಲರು. ಇದು ಯಾವತ್ತೆಲ್ಲ ಅನ್ಯಾಯ ಇರುತ್ತೋ ನ್ಯಾಯ ಕೇಳಿ ಹೋರಾಟ ಆಗೇ ಆಗುತ್ತೆ. ಅದೇ ಥಿಯರಿ, ಲಾ ಆಫ್ ನ್ಯೂಟನ್ ಥಿಯರಿ. 3000 ವರ್ಷದಿಂದ ಇಡೀ ಜಗತ್ತಿನಲ್ಲಿ ಹೋರಾಟ ಇಲ್ದ ಸಮಯನೇ ಇಲ್ಲ. ಮನುಷ್ಯರ ಬದುಕೆ ಹೋರಾಟ. ಅಂದ್ರೆ ಈಗ ಕಡೆಯದಾಗಿ ಸರ್, ನಾನು ಅಂತ ಹೇಳಿದ್ರೆ ಮೊನ್ನೆ ಸ್ಟೇ ಕೊಟ್ಟದ್ದು ಯಾಕೆ ಕೋರ್ಟ್, ಇವತ್ತು ಸ್ಟೇ ತೆಗೆದದ್ದು ಯಾಕೆ? ಈ 4 ಜನರು ಪೆಟಿಷನರ್, ನಾನು ಸ್ಟೇ ಬೇಕಂದು ನಾನು ಬರ್ದಿಲ್ಲ. ಆವತ್ತು ನಾನು ವಾದ ಮಾಡಿಸಿದ್ದು ನಮ್ಮ ಮೇಲೆ ತಕರಾರು ಮಾಡ್ತಾರೆ, ಅದಕ್ಕೆ ತಡೆ ಹಾಕಿ ಅನ್ನೋದು ಮಾತ್ರ ಪ್ರೇಯರ್ ಇತ್ತು. ತನಿಖೆನ ತಡೆ ಮಾಡ್ಬೇಕಂತ ಈ 4 ಜನ ಹೋರಾಟಗಾರರು ಕೇಳಿಲ್ಲ, ನಾನು ವಾದ ಮಂಡಿಸಿಲ್ಲ. ಹೋದ ಸತಿ ನಾಟ್ ಟು ಹರಾಸ್ ಅಂದಾಯ್ತು, ನಾನು ಹೊರಗೆ ಬಂದ್ಬಿಟ್ಟೆ. ಯಾರೋ ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಹಾಕೊಂಡು ಸ್ಟೇ ತಗೊಂಡಿದ್ದಾರೆ, ನೀವು ಅವ್ರನ್ನೇ ಕೇಳ್ಬೇಕು. ಓಕೆ, ಅವರು ವಾದ ಮಂಡಿಸಿದಾಗ ನಾನು ಕೋರ್ಟ್ ಒಳಗಡೆನೆ ಇಲ್ಲ. ನಿನ್ನೆನೂ ನಾನು ಸ್ಟೇ ಕೊಡಿ ಸ್ವಾಮಿ ಅಂತ ನಾನು ಕೇಳಲೇ ಇಲ್ಲ. ಇದೆಲ್ಲ ಓಪನ್ ಕೋರ್ಟ್, ನಾನು ಎಲ್ಲಿ ಕೇಳಿದೆ ಸ್ಟೇ ಕೊಡಿ ಅಂತ? ಓಕೆ, ನಾನಂದ್ರೆ 4 ಹೋರಾಟಗಾರ. ಓಕೆ, ಗೊತ್ತಾಯ್ತು. ನೋಡಿ, ಇದ್ರಲ್ಲಿ ಯಾರ್ಯಾರೋ ಪೆಟಿಷನ್ ಹಾಕ್ತಾರೆ, ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ತಾರೆ, ಏನೇನೋ ಮಾಡ್ತಾರೆ. ಅವ್ರಿಗೂ ಆ ಕಾನೂನಿನಲ್ಲಿ ಅವಕಾಶ ಇದೆ. ನಾನೇ ಇಂಟರ್ವ್ಯೂ ಮಾಡಕ್ಕಾಗತ್ತೆ? ಓಕೆ, ಅದು ನ್ಯಾಯಮೂರ್ತಿಗಳಿಗೆ ಬಿಟ್ಟಿದ್ದು. ಸೊ ಆ ಕಾರಣಕ್ಕಾಗಿ ನನ್ನ ಕೆಲಸ ಏನು? ನನ್ನ ಕೆಲಸ ಅಂದ್ರೆ ಈ 4 ಜನ ಅದು ಏನೋ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಎಂದು ನಾವು ಕೇಳಿ ಹಾಕಿದ್ವಿ, ಅದು ಕರೆಕ್ಟ್ ಇದೆ. ತಡೆ ಕೊಡಿ ಎಂದು ಇವ್ರು ಕೇಳಿದಾರ? ಮುನ್ನಡೆ ಹಿನ್ನಡೆ ಹೆಂಗಾಗುತ್ತೆ? ನಾವು ತಡೆ ಕೊಡಿ ಅಂತ ಕೇಳಲೇ ಇಲ್ವಲ್ಲ. ಸೊ ಆ ಕಾರಣಕ್ಕಾಗಿ ಸ್ಟೇ ಕೊಡ್ತು, ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿದ್ರು. ಸೊ ಅವರ ವಾದದ ಮಂಡಿಸಿ ಸ್ಟೇ ಕೊಡ್ತು ಅಲ್ವಾ? ಹೌದೌದು, ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿದ್ರು, ಅವ್ರು ವಾದ ಮಂಡಿಸಿದ್ರು. ಅದ್ರ ಮೇಲೆ ಕನ್ವಿನ್ಸ್ ಆಗಿ ನ್ಯಾಯಮೂರ್ತಿಗಳು ಸ್ಟೇ ಕೊಟ್ರು. ಆ ಸ್ಟೇ ನಾವು ಕೇಳಿ ಕೊಟ್ಟಿಲ್ಲ, ಅದು ಸ್ಟೇ ವೇಕೇಟ್ ಆಯ್ತು. ನಾವು ಏನು ಯಾಕೆ ಸಮಯ ವೇಕೇಟ್ ಮಾಡ್ತೀರ ನಾವು ಕೇಳೇ ಇಲ್ಲ. ಮೊನ್ನೆನೂ ನಮ್ಮ ವಾದ ಏನಿತ್ತು, ನಮ್ಗೆ ಹರಾಸ್ಮೆಂಟ್ ಮಾಡಬೇಡಿ ಅಷ್ಟೇ. ಓಕೆ, ಇದ್ರ ಹೋರಾಟಗಾರರಿಗೆ ಹಿನ್ನಡೆ ಆಯ್ತು, ವಕೀಲರಿಗೆ ಇದಾಯ್ತು. ಇದು ವೆರಿ ವೆರಿ ಅನ್ಫಾರ್ಚುನೇಟ್. ಓಕೆ, ಈಗ ಅದೇ ನೀವು ಹೇಳಿದ್ದು 211A ಅಲ್ಲಿ ಏನು ದಾಖಲು ಮಾಡಿದ್ದಾರೆ ಕೇಸ್, ಸೊ ಅದು ಸರಿ ಇಲ್ಲ, ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅಂತೇಳಿ. ಸೊ ಅದು ಚೇಂಜ್ ಮಾಡ್ತಾರೆ? ಹೌದು, ಅದು ಹೇಗೆ ಅಂತೇಳಿ? ಅದು ಕೋರ್ಟ್ಗೆ ಅದ್ರ ಮೇಲೆ ತೀರ್ಪುಗಳಿದೆ, ಜಡ್ಜ್ಮೆಂಟ್ ಇದೆ. ನೀವು ಅದನ್ನ ಬಿಟ್ಟು ಈ ಡೈರೆಕ್ಷನ್ ಅಲ್ಲಿ ಹೋಗಿ ಎಂದು ಕೋರ್ಟ್ ಆದೇಶ ಮಾಡುವ ಅಧಿಕಾರ ಇದೆ. ಮಾಡುತ್ತಾ? ಮಾಡ್ಬೇಕೋ, ಮಾಡಿಲ್ಲ ಅಂದ್ರೆ ನೀವು ಸುಮ್ಮನೆ ಬಿಡ್ತೀರಾ, ನಾವು ಸುಮ್ಮನೆ ಬಿಡ್ತೀವ? ಹೋರಾಟಗಾರರು ಸುಮ್ಮನೆ ಇರ್ತಾರ? ಓಕೆ, ನೀವು ಸೌಜನ್ಯ ಕೊಲೆ ಆಗಿದ್ದು 2012, ನಾವಿರೋದು 2025. ಹೌದು, ಈಗಲೂ ಹೋರಾಟ ನಡೀತಾ ಇದೆಲ್ಲ, ಯಾರು ಸುಮ್ಮನೆ ಬಿಡ್ತಾರೆ? ಕರೆಕ್ಟ್. ಸೊ ಹಾಗಾಗಿ ಬಾಲನ್ ರವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ಖಂಡಿತವಾಗ್ಲೂ ಇದನ್ನು ಸರಿ ಮಾಡಿಯೇ ಮಾಡಿಸ್ತೀನಿ ಅನ್ನುವಂತಹ ಭರವಸೆಯಲ್ಲೂ ಕೂಡ ಇದ್ದಾರೆ. ಕಾನೂನು ಹಂಗೆ ಹೇಳುತ್ತೆ, ಬಾಲನ್ ಹೇಳ್ತಾ ಇಲ್ಲ, ಕಾನೂನು ಹಂಗೆ ಹೇಳುತ್ತೆ. ಬಟ್ ವಾದ ಮಾಡ್ಬೇಕಲ್ಲ ಸರ್? ಅದು ಮಾಡ್ತೀವಿ, ಕಾನೂನು ಪ್ರಕಾರ ವಾದ ಮಾಡಕ್ಕೆ ಲಾಯರ್ಸ್ ಇರೋದು. ಮನವರಿಕೆ ಮಾಡಬೇಕು ಸರ್ ಜಡ್ಜಿಗೆ. ಮನವರಿಕೆ ಮಾಡ್ತೀವಿ, ವಾದ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಓಕೆ, ಎಲ್ಲಾನು ಮಾಡ್ತೀವಿ. ಏನು ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಮಾಡಬೇಕು ವಿತ್ ಇನ್ ಲಾ, ವಿತ್ ಇಸ್ ಪರ್ಮಿಸಬಲ್ ಲಿಮಿಟ್ಸ್ ಮಾಡ್ತೀವಿ. ಓಕೆ, ಓಕೆ, ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಬಾಲನ್ ರವರು ಮಾತಾಡಿರುವಂಥ ಮಾತು. ನನಗೆ ಒಂದೊಂದು ಸಲ ನೋಡಿದಾಗ ನಗಡೋಕೆ ಬರುತ್ತೆ ಅಲ್ಲ. ಈ ಒಂದಷ್ಟು ಪತ್ರಿಕೆಗಳು ಬರೆಯುತ್ತೆ, ಇದನ್ನು ಏನು ಅರ್ಥ ಆಗದೆ ಅಥವಾ ಅರ್ಥ ಆಗಿ ಈ ಥರ ಹುಚ್ಚುಚ್ಚರ ಥರ ಆಡ್ತಾರ, ಮಾಧ್ಯಮಗಳು ಹುಚ್ಚುಚ್ಚರ ಥರ ಆಡ್ತಾರ ಅನ್ನುವಂಥ ವಿಚಾರದಲ್ಲಿ ನಗಡೋಕೆ ಬರುತ್ತೆ ನನಗೆ. ಹಿನ್ನಡೆ 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 ಅಂತೇಳಿ ಬಾಲನ್ ರವರು ಹೇಳಿದ ಪ್ರಕಾರ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅನ್ನು ಹಾಕಿದ್ರು. ಬಾಲನ್ ರವಾದ SIT ತನಿಖೆಯನ್ನು ಸ್ಟೇ ಮಾಡಬೇಕು ಅಂತೇಳಿ ಕೇಳಿದ್ದೇ ಇಲ್ಲ ಎಲ್ಲೂ ಕೂಡ. ಪ್ರೊಸೀಜರ್ ಕರೆಕ್ಟಾಗಿ ಮಾಡಿಲ್ಲ. 39/2025 ಏನು FIR ಆಗಿತ್ತು ಅದರ ಪ್ರೊಸೀಜರ್ ಕೂಡ ಸರಿಯಾಗಿ ಮಾಡಿಲ್ಲ.
ಇದು ತಪ್ಪು. ಅದಲ್ಲದೆ SIT ಕೂಡ ಒಪ್ಪಿಕೊಂಡಿದೆ. ಏನು ಅಂತ ಹೇಳಿದ್ರೆ ಬಂಗ್ಲಾಗುಡ್ಡೆಯಲ್ಲಿ ಒಂದಷ್ಟು ಕಲೆಬರಗಳು ಸಿಕ್ಕಿದೆ, ಬೇರೆ ತನಿಖೆ ಕೂಡ ನಮಗೆ ಮಾಡಬೇಕು. ಸೊ ಈ ಕಾರಣದಿಂದಾಗಿ ಸ್ಟೇ ಮಾಡುವಂಥದ್ದು ಸರಿಯಲ್ಲ. ಅದಕ್ಕೆ ಬಾಲನ್ ರವರು ಕೂಡ ಅಥವಾ ಹೋರಾಟಗಾರರು ಖಂಡಿತವಾಗ್ಲೂ ತನಿಖೆ ನಡೆಸಿ, ಕೂಲಂಕುಷವಾಗಿ ನಡೆಸಿ, ಸರಿಯಾದ ಹಾದಿಯಲ್ಲಿ ನಡೆಸಿ ಅನ್ನುವಂಥ ವಿಚಾರದಲ್ಲಿ ಹೋರಾಟಗಾರರ ಬೇಡಿಕೆ ಕೂಡ ಇರುವಂಥದ್ದು. ಷಡ್ಯಂತ್ರದ ರೂಪದಲ್ಲಿ ಕ್ಲೋಸ್ ಮಾಡೋಕ್ಕೆ ಹೋದರೆ ಹೇಗೆ, ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಹಾಕಿದ್ರು ಅಂಥೇಳಿ. ಸೊ ಹಾಗಾಗಿ 28ಕ್ಕೆ ಕೂಡ ಖಂಡಿತವಾಗ್ಲೂ ಆರ್ಗ್ಯುಮೆಂಟ್ ನಡೆಯೋಕೆ ಇದೆ. ಆ ನಂತರದಲ್ಲಿ ಯಾವ ರೀತಿಯಾಗಿ ಆದೇಶ ಬರುತ್ತೆ ಅಂಥೇಳಿ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ನಾಟ್ ಟು ಹ್ಯಾರಾಸ್ ಅನ್ನುವಂಥ ವಿಚಾರದಲ್ಲಿ ಕೊಟ್ಟಿದೆ ಅಂತ ಹೇಳಿದರೆ ನೋಟಿಸ್ ಕೂಡ ಕೊಡಲಿಕ್ಕಿಲ್ಲ. ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೀವಿ ನಾವು ಹೈಕೋರ್ಟ್ಗೆ ಅನ್ನುವಂಥ ವಿಚಾರದಲ್ಲಿ ಬಾಲನ್ ರವರು ಕೂಡ ಹೇಳಿರುವಂಥದ್ದು. ಸೊ ಹೀಗಿರಬೇಕಾದ್ರೆ SIT ಯಾವ ರೀತಿಯಾಗಿ ತನಿಖೆ ನಡೆಸುತ್ತೆ ಮುಂದಿನ ದಿನಗಳಲ್ಲಿ, SITಯ ನಡೆ ಏನಿರುತ್ತೆ ಅಂಥೇಳಿ ಕಾದು ನೋಡಬೇಕಾಗಿದೆ.